ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಭಾರಿ ಮಳೆಗೆ ಬ್ರಿಮ್ಸ್ನಲ್ಲಿ ವಿದ್ಯುತ್ ಸ್ಥಗಿತ, ಪರದಾಟ. ಆಸ್ಪತ್ರೆಯ ನೆಲಮಹಡಿಯಲ್ಲಿ ಸಂಗ್ರಹವಾಗಿರುವ ನೀರನ್ನು ಖಾಲಿ ಮಾಡುತ್ತಿರುವ ಅಗ್ನಿಶಾಮಕ ದಳ ಸಿಬ್ಬಂದಿ. ಕೃಷಿ ಪಂಪ್ಸೆಟ್ಗಳ ಆರ್ಆರ್ ಸಂಖ್ಯೆಗೆ ಆಧಾರ್ ಜೋಡಣೆ ಕೈಬಿಡುವಂತೆ ರೈತರ ಆಗ್ರಹ. ಜೆಸ್ಕಾಂ ಕಚೇರಿಗೆ ರೈತರ ಮುತ್ತಿಗೆ, ಪ್ರತಿಭಟನೆ. ಗುಣತೀರ್ಥವಾಡಿ ಗ್ರಾಮದ ಯುವತಿ ಮೇಲಿನ ಹತ್ಯೆ ಪ್ರಕರಣಕ್ಕೆ ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಪ್ರತಿಭಟನೆ. ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಲಿಂಗಾಯತ ಸಮಾಜ ಬೀದರ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಮನೆ ಮನಗಳಲ್ಲಿ ಬಸವಜ್ಯೋತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಬಸವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಯಿತು. ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಯಾಗಿ ಸಾರ್ವಜನಿಕರು ಸಹಕಾರ ನೀಡಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸೆಪ್ಟೆಂಬರ್ 1ರಿಂದ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎಂಬ ವಿಚಾರ ಕುರಿತು ರಾಷ್ಟ್ರವ್ಯಾಪಿ ಅಭಿಯಾನ. ತಸ್ಕಿಲಾ ಖಾನಂ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಾದ್ಯಂತ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಸಂಗ್ರಹಗೊಂಡು ಪರಿಣಾಮ ವಿದ್ಯುತ್ ಕಡಿತವಾಗಿ ರೋಗಿಗಳಿಗೆ ಪೂರೈಕೆಯಾಗಬೇಕಿದ್ದ ಆಕ್ಸಿಜನ್ನಲ್ಲಿ ಕೊರತೆಯುಂಟಾಗಿ ಪಕ್ಕದ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಸ್ಥಳಾಂತರಿಸಲಾಗಿದ್ದು ಚಿಕಿತ್ಸೆ ಕಲ್ಪಿಸಿದ ಘಟನೆ ನಡೆದಿದೆ. ಆಕ್ಸಿಜನ್ ಪೂರೈಕೆ ಯಂತ್ರಗಳು ಸೇರಿದಂತೆ ಮತ್ತಿತರ ವಿದ್ಯುತ್ ಚಾಲಿತ ಯಂತ್ರಗಳಿಗೆ ಜನರೇಟರ್ ಮೂಲಕ ವಿದ್ಯುತ್ ಪೂರೈಸುವ ಪ್ರಯತ್ನ ನಡೆಸಿದ್ದಾದರೂ ಅಲ್ಲಿಯೂ ಸಂಗ್ರಹವಾಗಿದ್ದ ಭಾರೀ ಪ್ರಮಾಣದ ನೀರಿನಿಂದಾಗಿ ವಿದ್ಯುತ್ ಸಂಬಂಧಿಸಿದ ಮುನ್ನೆಚ್ಚರಿಕೆ ವಹಿಸಿದ್ದರು. ತಪ್ಪಿತಸ್ಥರನ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಕುಮಾರ್ ಮೂಲ ಭಾರತೀಯವರು ಆಗ್ರಹಿಸಿದ್ದರು. ವಿದ್ಯುತ್ ಕಡಿತಗೊಂಡು ಹಲವು ಗಂಟೆಗಳ ಕಾಲ ಆಕ್ಸಿಜನ್ ಮತ್ತಿತರ ಚಿಕಿತ್ಸೆ ಪೂರೈಸಬೇಕಾದ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸದೇ ಇದ್ದಾಗ ನವಜಾತ ಶಿಶುಗಳ ವಾರ್ಡ್ ಹಾಗೂ ಐಸಿಯುನಲ್ಲಿ ದಾಖಲಾದ ರೋಗಿಗಳಿಗೆ ಆಕ್ಸಿಜನ್ ಇಲ್ಲದೆ ಕೆಲ ಹೊತ್ತು ಸಾವು ಬದುಕಿನ ಹೋರಾಟ ನಡೆಸುವ ಪರಿಸ್ಥಿತಿ ಎದುರಾಯಿತು. ಸ್ಥಳಕ್ಕೆ ದೌಡಾಯಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನಿರ್ದೇಶನದ ಮೇರೆಗೆ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಸೂಚನೆಯ ಮೇರೆಗೆ ಆಸ್ಪತ್ರೆಯ ವೈದ್ಯರು, ಶುಶ್ರೂಷಕಿಯರು ಸೇರಿದಂತೆ ಮತ್ತಿತರ ಸಿಬ್ಬಂದಿಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆಕ್ಸಿಜನ್ ಅಗತ್ಯವಿರುವ ರೋಗಿಗಳಿಗೆ ಕೃತಕ ಬಲೂನ್ ಪಂಪಿಂಗ್ ಮೂಲಕ ರೋಗಿಗಳಿಗೆ ಜೀವ ತುಂಬಿದಂತಾಯಿತು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಾರು 14 ಶಿಶುಗಳನ್ನು, ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 3 ರೋಗಿಗಳನ್ನು 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗೆ 3 ರೋಗಿಗಳನ್ನು ಸ್ಥಳಾಂತರಿಸಿ ಅಲ್ಲಿ ಚಿಕಿತ್ಸೆ ಕಲ್ಪಿಸಲಾಗಿದೆ. ಸಂಜೆ 5ರ ಸುಮಾರಿಗೆ ವಿದ್ಯುತ್ ಪೂರೈಕೆ ಪುನರಾರಂಭವಾಗಿದ್ದು ಆರೋಗ್ಯ ಸೇವೆ ಯಥಾಸ್ಥಿತಿಗೆ ತರುವಲ್ಲಿ ಬ್ರಿಮ್ಸ್ಗೆ ಅಗ್ನಿಶಾಮಕ ದಳ, ನಗರಸಭೆ, ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಮತ್ತಿತರ ಸರ್ಕಾರಿ ಇಲಾಖೆಗಳು ಹೆಗಲು ಕೊಟ್ಟಿ ನಿಂತಿವೆ. ಸುಮಾರು 10 ಗಂಟೆಗಳಾದರೂ 20 HPಗೂ ಹೆಚ್ಚು ಸಾಮರ್ಥ್ಯದ ಮೋಟಾರ್ಗಳಿಂದ ನೀರನ್ನು ಹೊರಹಾಕಲಾಗುತ್ತಿದೆ. ಆಸ್ಪತ್ರೆಯ ನೆಲಮಹಡಿಯ ಭೂಮಿಯ ಒಳಗಿಂದ ನೀರು ಬುಗ್ಗಿಯಂತೆ ಚಿಮ್ಮಿ ಬರುತ್ತಿವೆ. ಇದೆಂತಹ ಸನ್ನಿವೇಶ 3-4 ವರ್ಷಗಳ ಹಿಂದೆಯೂ ಆಗಿತ್ತು ಎಂದು ಹಿರಿಯ ವೈದ್ಯರು ತಿಳಿಸಿದ್ದರು. ಲಿಫ್ಟ್ ಸೇವೆ ಸ್ಥಗಿತ ಸಮಸ್ಯೆ. ಆಸ್ಪತ್ರೆಯಲ್ಲಿ ವಿದ್ಯುತ್ ಸೌಲಭ್ಯ ಕಡಿತಗೊಂಡಿದ್ದರಿಂದ ಲಿಫ್ಟ್ ಕೆಲಸ ಮಾಡದೆ ರೋಗಿಗಳು ಮತ್ತು ಅವರ ಸಂಬಂಧಿಕರು 4-5 ಅಂತಸ್ತುಗಳನ್ನು ಏರಿ ಬರುವುದು ಭಾರೀ ಕಷ್ಟ ಎದುರಿಸುತ್ತಿರುವುದು ಇಲ್ಲಿ ಕಂಡುಬಂತು. ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಲೂನ್ ಪಂಪಿಂಗ್ ಮೂಲಕ ಆಕ್ಸಿಜನ್ ಪೂರೈಕೆ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದರ್ ಸೇರಿದಂತೆ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ರೋಗಿಗಳಿಗೆ ತೊಂದರೆ ಇಲ್ಲ. ಬುಧವಾರ ಬೆಳಗ್ಗೆಯಿಂದಲೇ ನೆಲಮಹಡಿಯಿಂದ ನೀರು ಹೊರಹಾಕಲಾಗುತ್ತಿದೆ. ವಿದ್ಯುತ್ ಕಡಿತದಿಂದಾಗಿ ವೆಂಟಿಲೇಟರ್ನಿಂದ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆ ಕಲ್ಪಿಸಲಾಗುತ್ತಿದೆ. ಕಟ್ಟಡದ ನೆಲಮಹಡಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 2 ರೋಗಿಗಳನ್ನು ಬ್ರಿಮ್ಸ್ ಹಳೆಯ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಸದ್ಯ ರೋಗಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಎಲ್ಲರಿಗೂ ಚಿಕಿತ್ಸೆ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ತಿಳಿಸಿದ್ದರು.
ಬೆಳಗ್ಗೆ ಸೆಲ್ಲರಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸೆಲ್ಲರಲ್ಲಿ ನೀರಿದು ಆಗಿತ್ತು. ಅದಕ್ಕೆ ನೀರಿಗೆ ಸಂಗ್ರಹ ಮಾಡೋಕ್ಕೆ ಫೈಟಿಂಗ್ದವರು ಮತ್ತು CMCದವರು ಎಲ್ಲ ಹೆಲ್ಪ್ ಮಾಡಿ ಸಕ್ಷನಿಂದ ನೀರು ಇದು ಮಾಡ್ತೇವೆ. ಅದ್ರಾಗ 2 ಪೇಷಂಟ್ಸ್ ಕ್ರಿಟಿಕಲ್ ಆಗಿದ್ದರು. ಸ್ವಲ್ಪ ಕರೆಂಟ್ ತೊಂದರೆ ಆಗ್ತದಂತ ಆ ಪೇಷಂಟ್ಸ್ಗೆ ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೆವು. 100 ಬೆಡ್ ಹಾಸ್ಪಿಟ್ಲು, ಇನ್ನೂ 1-2 ಖಾಸಗಿ ಹಾಸ್ಪಿಟ್ಲ್ 2 ಪೇಷಂಟ್ ಶಿಫ್ಟ್ ಮಾಡಿದ್ವಿ. ಯಾವುದೂ ಇದರಿಂದ ಡೆತ್ ಅದು ಯಾವುದೂ ಆಗಿಲ್ಲ, ಎಲ್ಲ ಸ್ಮೂತಾಗಿ ನಡೀತದೆ. ಇನ್ನೊಂದು 2-3 ತಾಸಲ್ಲಿ ಕರೆಂಟ್ ಇದು ಸಾಲ್ವ್ ಆಗುತ್ತೆ. ಆದ ತಕ್ಷಣ ಮತ್ತೆಲ್ಲ ರುಟೀನಾಗಿ ನಡೀತದೆ. ಯಾವುದೋ ಒಂದು 2 ಡೆಲಿವರಿ ಪೇಷಂಟ್ಸ್ನು 100 ಬೆಡ್ ಅಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ನಮ್ಮ ಡಾಕ್ಟರ್ಸೇ ಹೋಗಿ ಅಲ್ಲಿ ಡೆಲಿವರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೀರಿನ ಸೆಕ್ಷನ್ ಇದು ಮಾಡ್ಕೊಂಡು ನೀರು ಹೊರಗಡೆ ಹಾಕ್ತಾ ಇದ್ದಾರೆ. ಇದು ಮಳೆಯಿಂದ ಅದು ಪ್ರಕೃತಿ ವಿಕೋಪ ಇದೆ, ತಮಗಂತೂ ಗೊತ್ತಿದೆ. ಇದರಿಂದ ನೀರು ಜಾಸ್ತಿ ಆಗಿಬಿಟ್ಟು ಗ್ರೌಂಡ್ ವಾಟರ್ ಟೇಬಲ್ ಜಾಸ್ತಿ ಆಗಿ ನೀರಿದು ಆಗಿದೆ. ಇದಕ್ಕೆ ತಮ್ಮ ಎದುರುಗಡೆನೇ ಇದೆ, ಎಲ್ಲ ಸೆಕ್ಷನ್ ಮಾಡಿ ಮಾಡ್ತಾ ಇದ್ದೀವಿ. ಒಂದು 2-3 ತಾಸಲ್ಲಿ ಕ್ಲಿಯರ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರು, CMC, PWDದವ್ರು ಎಲ್ಲ ಬಂದಿದ್ದಾರೆ. ಜಸ್ಕಾಮ್ದವ್ರು ಬಂದಿದ್ದರು, ಎಲ್ಲ ಬಂದಿದ್ದಾರೆ. ಎಲ್ಲ ಇಲ್ಲೇ ಕೂತ್ಕೊಂಡು ಅದೆಲ್ಲ ಇದು ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡೆ ನಾವು ಇದು ಆದಷ್ಟು ಬೇಗ ಸಾಲ್ವ್ ಮಾಡಿ ಪೇಷಂಟ್ಸಿಗೆ ತೊಂದರೆ ಆಗಲ್ಲಂಗೆ ನೋಡ್ಕೋಬೇಕಂತ ನಾವು ಇದು ಮಾಡ್ತೇವೆ. ರಾತ್ರಿ ಏನು ಸಮಸ್ಯೆ ಆಗಿದೆ, ಕರೆಂಟ್ ಇಲ್ದಕ್ಕೆ ಏನದ ಅಂತಂದರೆ ಅದು ಏನು ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನ್ರೇಟ್ರ್ ಕೂಡ ಕೆಟ್ಟೋಗಿದೆ ಅಂತ, ಜನ್ರೇಟ್ರ್ ಭೀ ಕೆಟ್ಟೋಗಿದೆ ಅಂದ್ರೆ ಇಂಥ ಆಸ್ಪತ್ರೆದಾಗ ಹಿಂಗೆ ಆದಾಗ ಇವೆಲ್ಲ ಏನಾದ್ರು ಸರಳವಾಗಿ ಆಗ್ತದೆ. ಇದಕ್ಕೆಲ್ಲ ಏನದ ಅಂದ್ರೆ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರು. ಇಲ್ಲಿನ ಸಚಿವರು ಕೂಡ ಈ ಕಡೆ ಏನೋ ಸುಮ್ಮನೆ ಅವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಮಾತಾಡಿದರೆ ಇಲ್ಲಿ ಬೀಬರ್ ಸಚಿವರು ರಹೀಮ್ ಖಾನ್ ಕೂಡ ಇದ್ದಾರೆ. ರಹೀಮ್ ಖಾನ್ ಸಚಿವ ಅನ್ನನೋ ಇಲ್ಲೋ ಒಂದಪ್ಲಿನೇ ಇದ್ದಾನ. ಆದರೂ ಕೂಡ ಏನಾಗಿದೆ, ನಮ್ಮ ಇನ್ಚಾರ್ಜ್ ಮಂತ್ರಿ ಏನಿದ್ದಾರಲ್ಲ ಇಲ್ಲಿ ಖಂಡ್ರೆ ಸಾಹೇಬರು, ಇಲ್ಲಿನ ವ್ಯವಸ್ಥೆ ತಿಳ್ಕೊರು ಜರ ಮಾತಾಡಿ ಯಾರಿಗಾರು ಮೇಲಧಿಕಾರಿಗಳಿಗೆ. ಸುಮ್ಮನೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ಲತ್ತದ ಮಟ್ಲತ್ತದ ಅದರಾಗೆ ಕುಂತರ ಇಲ್ಲಿ ಏನು ಬಡ ರೋಗಿಗಳು ಏನಾಗಬೇಕು ಅವ್ರ ಪರಿಸ್ಥಿತಿ. ರಾತ್ರಿ 12 ಗಂಟೆ ಕರೆಂಟ್ ಹೋಗಿದೆ, ಇವತ್ತಿನ ತನಕ ಅವ್ರು ದಿಕ್ಕಿಲ್ಲ ಅಂತಂದಾಗ ಯಾರು ನೋಡ್ಕೋಬೇಕು? ಇಲ್ಲಿ ಎಲ್ಲ ಇದ್ರೂ ಕೂಡ ಏನದ ಅಂದ್ರೆ ಸರ್ಕಾರ ಕೊಡೋಂಥ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣನ ಇವ್ರು ಏನದ ಅಂದ್ರೆ ಲಪಡಾಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ಏನದ ಅಂದರೆ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆ ನೋಡೋಕೆ ಮಾತ್ರ ಬಿಲ್ಡಿಂಗ್ ಇದೆ, ಇಲ್ಲಿ ಯಾವುದೂ ಅನುಕೂಲ ಇಲ್ಲ ಅನ್ನೋಂಥ ಮಾತನ್ನು ಇವತ್ತಿಂದ ನಾನು ಭಾಳ ಕೃಷಿ ಪಂಪ್ ಸೆಟ್ಗಳಿಗೆ ಆರ್ಆರ್ ಸಂಖ್ಯೆಗೆ ಆಧಾರ್ ಜೋಡಣೆ ಮಾಡುತ್ತಿರುವುದು ರೈತ ವಿರೋಧಿ ಕೆಲಸವಾಗಿದ್ದು, ಮುಂಬರುವ ದಿನಗಳಲ್ಲಿ ಮೀಟರ್ ಅಳವಡಿಸಿ ಶುಲ್ಕ ವಿಧಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಆರೋಪಿಸಿ ರೈತ ಸಂಘದಿಂದ ನಗರದಲ್ಲಿ ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜೆಸ್ಕಾಂ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ ರೈತರು ಈ ಮೊದಲು 2000ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ KEBಯನ್ನ ಖಾಸಗೀಕರಣಕ್ಕೆ ವರ್ಗಾಯಿಸಿತ್ತು. 2001ರಲ್ಲಿ ರಾಜ್ಯವ್ಯಾಪಿ ಚಳವಳಿ ನಡೆಯಿತು. ಅದರ ಪರಿಣಾಮವಾಗಿ ಖಾಸಗಿ ವ್ಯಕ್ತಿ ಕೈ ಸೇರಬೇಕಾದ ವಿದ್ಯುತ್ ಕಂಪನಿ 5 ಭಾಗವಾಗಿ ಸರ್ಕಾರದಲ್ಲಿ ಉಳಿದಿದೆ ಎಂದು ಪ್ರತಿಭಟನೆಯ ಮೂಲಕ ಆಗ್ರಹಿಸಿದ್ದರು. ಇದನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಕಂಪನಿ ವರ್ಗಾವಣೆಯ ಮುಂದೆ ಆಧಾರ್ ಲಿಂಕ್ ಮಾಡಿ ಆನ್ಲೈನ್ ಮೂಲಕ ವ್ಯವಹಾರ ನಡೆಸುವ ಸಂಚು ಮಾಡುತ್ತಿದ್ದು, ಕೂಡಲೇ ರೈತ ವಿರೋಧಿ ಕೆಲಸ ಕೈಬಿಡಬೇಕು ಎಂದು ಜೆಸ್ಕಾಂ ಸೂಪರಿಂಟೆಂಡೆಂಟ್ ಆಫ್ ಎಂಜಿನಿಯರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಅಣದೂರೆ, ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರ್ಸಿ, ಶಂಕರಪ್ಪ ಪಾರ, ಶೇಷರಾವ್ ಕಣಜಿ, ಚಂದ್ರಶೇಖರ್ ಜಮಖಂಡಿ, ಪ್ರಕಾಶ್ ಬಾವ್ಗೆ, ಬಾಬುರಾವ್ ಜೋಳದಾಪ್ಗೆ, ಸಿದ್ದಣ್ಣ ಭೂಶೆಟ್ಟಿ, ಪ್ರವೀಣ್ ಕುಲಕರ್ಣಿ, ಸುಭಾಷ್ ರಗಟೆ, ನಾಗಯ್ಯ ಸ್ವಾಮಿ, ವಿಶ್ವನಾಥ್ ಧರಣಿ, ಸುಮಂತ ಗ್ರಾಮಲೆ, ಮಾಲಿಕಾರ್ಜುನ್ ಬಿರಾದರ್, ರಾಜ್ಕುಮಾರ್ ಪಾಟೀಲ್, ವಿಠಲ್ ಪಾಟೀಲ್, ರೇಣುಸಿದ್ದಪ್ಪ ಯರ್ಬಾಗೆ ರೈತರು ಸೇರಿದಂತೆ ಇತರರು ಇದ್ದರು.
ನಾವು ಬಂದಿದ್ದು ಸುಮ್ಮನೆ ಹುಡುಗಾಟಿಕೆ ಮಾಡ್ಲಾಕ್ ಬಂದಿಲ್ಲ, ಸುಮ್ಮನೆ ಹುಡುಗಾಟಿಕೆ ಮಾಡ್ಲಾಕ್ ನಾವು ಬಂದಿಲ್ಲ. ಸಾಕಷ್ಟು ಕೆಲಸಗಳ ಹೊಯ್ದ ತಮಗಳು ಕಳ್ಸೋವರಿ ರಾತ್ರಿ ಕರೆಂಟ್ ತೆಗಿತು, ಬಡವಿದ ಕೈ ಹಾಕಿ ಮೇವು ತೆಗಿಬೇಕಾಯ್ತು, ಎಮ್ಮಿಗೆ ಹಾಕಬೇಕಾಯ್ತು. ಆಧಾರ್ ಲಿಂಕ್ ಮಾಡಿ ಒಂದು ಮೆಟಲ್ ಕೂಡಿಸಿ ಏನದಂದ್ರೆ ನಮಗ ರೈತರಿಗೆ ಬಿಲ್ಲುಗಳು ಹೊಣೆ ತಂದಿಡ್ತಾರ. ಇದು ನಮಗೆ ಏನಾದ್ರು ತಿಳಿತಾ ಇದೆ. ಆದ ಕಾರಣ ಇದು ಆಧಾರ್ ಲಿಂಕ್ ಏನದಂದ್ರೆ ಇದು ಸರ್ಕಾರ ವಾಪಸ್ ತೆಕ್ಕೋಬೇಕು. ವಾಪಸ್ ತೆಕ್ಕೊಂಡ್ರೆ ನಮ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಏನಾದ್ರು ಹೋರಾಟ ಮಾಡ್ತೇವೆ. ಇವತ್ತು ನಾವು ಸರ್ಕಾರಕ್ಕೆ ಏನದಂದ್ರೆ ಎಚ್ಚರಿಕೆ ಕೊಡಕ್ ಬಂದಿದ್ದೆವು, ಮನವಿ ಕೊಡಕ್ ಬಂದಿದ್ದೆವು. ಈ ಮನವಿ ತಗೊಂಡು ಏನದಂದ್ರೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರು ಅವರು ಮುಖ್ಯಮಂತ್ರಿಗೂ ಹಾಗೂ ಇದು ಸಂಬಂಧಪಟ್ಟಂತ ಮಂತ್ರಿಗೂ ಮತ್ತೆ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಇವ್ರು ಮೂವರಿಗೂ ಕಾರ್ಮಿಕ ಕಳಿಸ್ಕೊಡ್ಬೇಕಂತ ಈ त्यांनी बोलतात की आता आम्ही मनवी दिल्यानंतर त्यांनी बोलणार आहे. मनवी देण्याचा संबंध मान्य मुख्यमंत्रीಗಳು कर्नाटक सरकार ಬೆಂಗಳೂರು ವಿಧಾನಸೌಧ ಬೆಂಗಳೂರು ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರ್ ಜಸ್ಕಾಂ ಬೀದರ್ ಇವರ ಮುಖಾಂತರ ಮಾನ್ಯರೇ ವಿಷಯ ಕೃಷಿ ಪಂಪ್ಸೆಟ್ಗಳ ಆರ್ಆರ್ ಸಂಖ್ಯೆಗೆ ಆಧಾರ್ ಜೋಡಣೆ ಕೈ ಬಿಡುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೃಷಿ ಪಂಪ್ಸೆಟ್ಗಳ ಆರ್ಆರ್ ಸಂಖ್ಯೆಗೆ ಆಧಾರ್ ಜೋಡಣೆ ಮಾಡುತ್ತಿರುವುದು ಇದು ರೈತ ವಿರೋಧಿ ಕೆಲಸ. ಮುಂದೆ ಮೀಟರ್ ಅಳವಡಿಸಿ ಶುಲ್ಕ ವಿಧಿಸುವ ಉದ್ದೇಶದಿಂದ ತಾವುಗಳು ಕಾರ್ಯನಿರ್ವಹಿಸುತ್ತಿದ್ದೀರಿ. ಈ ಮೊದಲು 2000 ಇಸ್ವಿಯಲ್ಲಿ ಶ್ರೀ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇರುವಾಗ ತಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತಾಗಬಿ ಕೆಇಬಿಯನ್ನು ಖಾಸಗೀಕರಣಕ್ಕೆ ವರ್ಗಾಯಿಸಿತ್ತು. 2001ರಲ್ಲಿ ರಾಜ್ಯವ್ಯಾಪಿ ಚಳವಳಿ ನಡೆಯಿತು. ಅದರ ಪರಿಣಾಮ ಖಾಸಗಿ ವ್ಯಕ್ತಿ ಕೈ ಸೇರಬೇಕಾದ ವಿದ್ಯುತ್ ಕಂಪನಿ 5 ಭಾಗವಾಗಿ ಸರ್ಕಾರದಲ್ಲಿ ಉಳಿದಿದೆ. ಇದನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಕಂಪನಿ ವರ್ಗಾವಣೆಗೆ ಮುಂದೆ ಆಧಾರ್ ಲಿಂಕ್ ಮಾಡಿ ಆನ್ಲೈನ್ ಮೂಲಕ ವ್ಯವಹಾರ ನಡೆಸುವ ಸಂಚು ಮಾಡುತ್ತಿದ್ದೀರಿ. ಆದ ಕಾರಣ ಈ ಕೂಡಲೇ ರೈತ ವಿರೋಧಿ ಕೆಲಸ ಕೈ ಬಿಡಬೇಕು ಮತ್ತು ಕೆಳಕಂಡ ವಿಷಯಗಳ ಕಡೆಗೆ ಗಮನ ಕೊಡಬೇಕು. ಅದರ ಬಗ್ಗೆ ರೈತರಿಗೆ ಮಾಹಿತಿ ಮಾಹಿತಿ ಕೊಡ್ತೀಯಲ್ಲ. ಇನ್ನೊಂದೇನಂದ್ರೆ ಶುಲ್ಕ ರಹಿತ ನಂಬರ್ ಯಾವ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರು ತಗೊಂಡ್ರೆ ಅದಕ್ಕೂ ರಿಪೋರ್ಟ್ ಮಾಡ್ರಿ. 32 ಡೆಸ್ಕ್ ಅವರು ಬಿಸಿ ಇರ್ತಾವ. ಪೂರಾ ಡೆಸ್ಕ್ ಡಿಸ್ಟ್ರಿಕ್ಟ್ ಇಲ್ಲ 1912 ಬಿಸಿ ಬಂದಾಗ 2 ಸಲ ಟ್ರೈ ಮಾಡ್ತಾರೆ. 1912 ಮಾಡಿದಾಗ ಯಾರು ತಗೊಂಡ್ರೆ ಅದನ್ನು ರಿಪೋರ್ಟ್ ಮಾಡ್ರಿ. ಸೀದಾ ಎಂಡಿ ಮೊಬೈಲ್ ಮೆಸೇಜ್ ಅದು. ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಯುವತಿ ಮೇಲಿನ ಹತ್ಯೆ ಪ್ರಕರಣಕ್ಕೆ ಖಂಡಿಸಿ ಜಿಲ್ಲಾ ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಹಾಗೂ ಎಸ್ಟಿ ಮೋರ್ಚಾ ಜಂಟಿಯಾಗಿ ನಡೆದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಲ್ ಎದುರುಗಡೆ ಯುವ ಮೋರ್ಚಾದ 100 ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಲಾಯಿತು. ಮೂಲತಃ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಭಾಗ್ಯಶ್ರೀ ಕೊಲೆಯಾದ ಯುವತಿ. ಈಕೆಯ ಪಾಲಕರು ಕಳೆದ ಕೆಲ ವರ್ಷಗಳಿಂದ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಇಲ್ಲಿ ನೆಲೆಸಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಯನ್ನ ಉಗ್ರ ಶಿಕ್ಷೆ ಆಗುವ ಹಾಗೆ ಸೂಕ್ತ ತನಿಖೆಯನ್ನ ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮೋರ್ಚಾ ಹಾಗೂ ಎಸ್ಟಿ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ಆಗ್ರಹಿಸುತ್ತಿದೆ. ಕಳೆದ 3 ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆ ಮನೆಯಿಂದ ನಾಪತ್ತೆಯಾಗಿದ್ದು, ಭಾನುವಾರ ಬೆಳಗ್ಗೆ 11ರ ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಯುವತಿ ಶವ ಬಹುತೇಕ ವಿವಸ್ತ್ರವಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಾಗಿದ್ದು
ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಆ ಹೆಣ್ಣು ಮಗುವಿನ ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದೆ ರಾಜರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ. ಈ ಘಟನೆಯಿಂದ ರಾಜ್ಯದ ಮಹಿಳೆಯರು, ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ. ರಾಜ್ಯಾದ್ಯಂತ ಈ ರೀತಿಯ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕು. ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು. ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಯನ್ನ ಉಗ್ರ ಶಿಕ್ಷೆ ಆಗುವ ಹಾಗೆ ಸೂಕ್ತ ತನಿಖೆಯನ್ನ ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯುವ ಮೋರ್ಚಾ, ಎಸ್ಟಿ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ಆಗ್ರಹಿಸುತ್ತಿದೆ. ಈ ವೇಳೆ ಮಾತನಾಡಿದ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರಣು ಸಲ್ಗರ್, ಆರೋಪಿಗಳಿಗೆ ಬಂಧಿಸಿ ಸೂಕ್ತ ತನಿಖೆ ಕೈಗೊಂಡು ಕೊಲೆಯಾದ ಯುವತಿಗೆ ನ್ಯಾಯ ಕೊಡಬೇಕು ಹಾಗೂ ರಾಜ್ಯದ ಸರ್ಕಾರದ ಬಡ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ದರು. ಮತ್ತು ವೈಯಕ್ತಿಕವಾಗಿ ಯುವತಿಯ ಕುಟುಂಬಕ್ಕೆ ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದೆ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ರೆಡ್ಡಿ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಗುಂಡಪ್ಪ ಬುಧೇರ ಹಾಗೂ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಉಲ್ಲಾಸಿನಿ, ವಿಕ್ರಮ್ ಮುದ್ದಾಳೆ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಶಕುಂತಲಾ ಬೆಲ್ದಾಳೆ, ವಿಜಯ್ ಕುಮಾರ್ ಪಾಟೀಲ್ ಗಾದ್ಗಿ, ಸೂರ್ಯಕಾಂತ್ ಚಿಲ್ಲಾಬಟ್ಟೆ, ಅರ್ಹಂತ್ ಸಾವಳೆ, ದೀಪಕ್ ಗಾದ್ಗೆ, ವಿಕ್ರಮ್ ಮುದಾಳೆ, ಅಶೋಕ್ ಹೊಕ್ರಾಣೆ, ಮಹೇಶ್ ಪಾಲಂ, ರಾಜೇಂದ್ರ ಪೂಜಾರಿ, ಬಾಬುರಾವ್ ಮಲ್ಕಾಪುರೆ, ಕೆಡಿ ಗಣೇಶ್, ಜಗನ್ನಾಥ್ ಜಮದಾರ್, ಅರುಣ್ ಬಾವ್ಗೆ, ಹೇಮಾ ತುಕ್ಕಾರೆಡ್ಡಿ, ವಿಜಯಲಕ್ಷ್ಮಿ ಕೌಡ್ಗೆ, ಗುಂಡಮ್ಮ, ರೋಷನ್ ವರ್ಮಾ, ನಿತಿನ್ ನವಲ್ಕೆಲೆ, ಆನಂದ್ ಗಂಟೆ, ನವೀನ್ ಚಿಟ್ಟಾ, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ವೀರೇಶ್ ಸ್ವಾಮಿ, ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಪುಷ್ಪಕ ಕುಮಾರ್ ಜಾಧವ್ ಹಾಗೂ ಬಸವ ಮೂಲ್ಗೆ, ಬೀದರ್ ದಕ್ಷಿಣ ಮಂಡಲ್ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವು ಸುಲ್ತಾನ್ಪುರೆ, ಗುರು ಪಾಂಪ್ಡೆ, ಜಿಲ್ಲಾ ಯುವ ಮೋರ್ಚಾ ಪದಾಧಿಕಾರಿಗಳಾದ ಮೃತ್ಯುಂಜಯ ಬಿರಾದರ್, ಶರಣು ಸಿದ್ವೀರ್, ಬಾಲಾಜಿ ಪಾಟೀಲ್, ಸಂತೋಷ್ ಬಿರಾದರ್, ಸಚಿನ್ ಮಠಪತಿ ಬಿರಾದರ್, ಶರಣು ಉಪ್ಪರ್ ಕೃಷ್ಣ, ವಿಶಾಲ್ ತಗಾರ್, ಆಕಾಶ್ ಸಜ್ಜನ್ ಶೆಟ್ಟಿ, ಆಕಾಶ್ ಮಮದಾಪುರೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ನಮ್ಮ ಹೆಣ್ಮಕ್ಳು. ನಾವು ಒಂದು ಗಂಡಾಗ ಒಂದು ಹುಟ್ಟಾರ ಅಂದ್ರೆ ಒಂದು ಹೆಣ್ಣಿನ ಹೊಟ್ಟಿಲಿಂದ ಹುಡ್ತಾರ ಅವ್ರು. ಆ ಹೆಣ್ಣಿನ ಹೊಟ್ಟಿಲಿಂದ ಹುಟ್ಲತ್ತಾರ ಅಂದ್ರೆ ಅವ್ರು ಇಷ್ಟ ಆದ್ರೆ ರೆಸ್ಪೆಕ್ಟ್ ಇರ್ಬೇಕು ಅವ್ರಿಗೆ. ನಾವು ಒಂದು ತಾಯಿ ಹುಟ್ಟಿದೇವು, ನಮಗೂ ಒಂದು ಅಕ್ಕ ತಂಗಿಯರು ಇರ್ತಾರ, ಅದು ಒಂದು ಯೋಚನೆ ಇರ್ಬೇಕು, ಅದು ಒಂದು ಯೋಚನೆ ಮಾಡ್ಕೋಬೇಕು ಅವರು. ಆ ಥರ ಕಂಡೀಷನ್ ಇವಾಗ ಏನಂದ್ರೆ ಸ್ಟ್ರಿಕ್ಟ್ ಆಗಿ ನಮಗೆ ಮಾಡಬೇಕು. ಒಂದೇ ರೂಲ್ ಅಂದ್ರೆ ನಾವು ಸರ್ಕಾರಕ್ಕೆ ಒಂದೇ ರಿಕ್ವೆಸ್ಟ್ ಕೇಳ್ಕೊಳ್ಳೋದು, ಏನಾದ್ರಾಗ್ಲಿ ಇಮ್ಮಿಡಿಯೇಟ್ ಆಕ್ಷನ್ ತಗೊಂಡು ಇಮ್ಮಿಡಿಯೇಟ್ ಅವ್ರಿಗೆ ಫಾಸಿ ಸಜಾ ಕೊಡ್ಬೇಕಂತ ನಮ್ದು ಇಷ್ಟೇ ಹೆಣ್ಮಕ್ಳಿಂದ ಕೋರಿಕೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ. ನಂದು ಎರಡು ಮಾತು ಹೇಳಿ ಮೀಡಿಯಾ ಸೀದಾ ಗಲ್ಲಿಗೆ ಏರಿಸ್ಬೇಕಂದ್ರೆ ಸೂಟ್ ಅಂಡ್ ಶಾರ್ಟ್. ಈಗ ಏನದಂದ್ರೆ ಆಂಧ್ರದಾಗ ಏನು ಕಸಿ, ಆಂಧ್ರದಾಗ ಅವ್ರು ರೆಡ್ಡಿ ಅವ್ರು MLA ಇದ್ರು, MP ಇದ್ರು, ಅವ್ರದ್ದೇ ಒಂದು ಕಾಸ್ಟ್ದಾಗ ಹಿಂಗೆ ಆದಾಗ ಏನು ಅವ್ರು 4 ಮಂದಿಗೆ ಏನು ಸೂಟ್ ಮಾಡಿದ್ರು. ಅಂಥ ಸೂಟ್ ವ್ಯವಹಾರ ಈಗ ಇವತ್ತು ನಮ್ಮ ಕರ್ನಾಟಕದಾಗ ಯಾಕೆ ಆಗ್ಬಾರ್ದು? ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಅದು ಬಸವ ಕಲ್ಯಾಣ ತಾಲೂಕು, ಅದು ಶಾಂತಿಯುತ ನಾಡಿನಲ್ಲಿ ಆಗಬೇಕಂದ್ರೆ ಇದು ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡಬೇಕಾಗ್ತದೆ ನಾವು ನೀವೆಲ್ಲರೂ. ಅದಕ್ಕಿಲ್ಲ ಭಯ ನಿರ್ಭಯ ಅಂದ್ರೆ ಒಟ್ಟು ಟೋಟಲಿ ನಾವು ಏನು ಮಾಡಿದ್ರೆ ಭೀ ಯಾಕೆ ಹೋಯ್ತದ ಅಂಬಪ್ಲೆ ಇವ್ರು ಏನು ತಿಳ್ಕೊಂಡಾರ. ಇದಕ್ಕೆ ಕಾನೂನು ವ್ಯವಸ್ಥೆ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನೋದ್ರ ಪ್ರಥಮದಾಗ ಕಾಂಗ್ರೆಸ್ ಸುವ್ಯವಸ್ಥೆ ಅಂದ್ರೆ ಇದ್ರ ವ್ಯವಸ್ಥೆನ ಬದಲಾವಣೆ ಮಾಡಬೇಕು. ಮ್ಯಾಲ ಕೇಂದ್ರ ಸರ್ಕಾರದಾಗೂ ಬದಲಾವಣೆ ಆಗಬೇಕು, ಇಲ್ಲಿ ತೆಳಗ ರಾಜ್ಯ ಸರ್ಕಾರದಾಗೂ ಬದಲಾವಣೆ ಆದಾಗ ಮಾತ್ರ ಇದು ಒಂದು ಕಾನೂನು ವ್ಯವಸ್ಥೆ ಚೇಂಜ್ ಆಯ್ತದೆ. ಯಾವತ್ತಿನ ತನಕ ಕಾನೂನು ವ್ಯವಸ್ಥೆ ಚೇಂಜ್ ಆಗೋದಿಲ್ಲೋ ಇದು ಹಾಗೆ ನಡೀತಾನೆ ಇರ್ತದೆ. ನೀವು ಕೇಳ್ತಾನೆ ಇರ್ತೇವೆ, ಮಾಡ್ತಾನೆ ಇರ್ತೇವೆ. ಈ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ಭಯ ಅನ್ಬೇಕಾದ್ರೆ ನಾವು ಏನಾರ ಕೆಣಕಬೇಕು, ನಾವು ಏನಾರ ಮಾಡಬೇಕು ಅಂತ ಕಸಿ ವಿಚಾರ ಮಾಡಿದಾಗ ಅವನಿಗೆ 10 ಸರಿ ವಿಚಾರ ಮಾಡಬೇಕು. ಒಬ್ಬ ಹೆಣ್ಮಗಳಿಗೆ ಒಬ್ಬ ಹುಡುಗಿಗೆ ನಾವು ನೋಡ್ಬೇಕಾದ್ರೆ 10 ಸರಿ ನಾವು ವಿಚಾರ ಮಾಡ್ಬೇಕಾಯ್ತದಕ್ಕೆ. ಇಲ್ಲಿ ಮಾಡಿದ್ರೆ ನಮ್ಗೆ ಏನು ಶಿಕ್ಷೆ ಆಯ್ತದ, ಈ ಶಿಕ್ಷೆ ಆಯ್ತದ ಅಂತ ಅಗರ್ ಖುನ ಆಯ್ತು ಅಂತಂದ್ರೆ ಇಂಥ ರೇಪಿಡ್ ದಂಧೆಗಳೆಲ್ಲ ನಿಂದಿರ್ತಾವ. ಇಷ್ಟು ಸಮಾಧಾನ ಹೇಳ್ತಕ್ಕಂಥ ಸಮಯದಲ್ಲಿ ಆ ತಾಯಿ ಅಳ್ತಾ, ನನಗೆ ದುಡ್ಡು ಕೊಟ್ಟರೆ ಸಮಾಧಾನ ಆಗಲ್ಲ ಸರ್, ನೀವು ಮನೆ ಕೊಡಿಸ್ತೀನಿ ಅಂದ್ರೆ ಸಮಾಧಾನ ಆಗಲ್ಲ, ಆ ಪಾಪಿಗೆ ಶಿಕ್ಷೆ ಆಗ್ಬೇಕಂತೇಳಿ ಆ ತಾಯಿ ಹೇಳ್ತಕ್ಕಂಥದ್ದು ಬಹುತೇಕ 1 ಗಂಟೆ ಹಿಂದೆ. ಸ್ನೇಹಿತರೆ, ಇವತ್ತು ತಮಗೂ ಗೊತ್ತಿದೆ
ಬಡ ಕುಟುಂಬ, ಕೋಲಿ ಸಮಾಜದ ಅತ್ಯಂತ ಬಡ ಕುಟುಂಬ ಅದು, ಶೆಡ್ಯೂಲ್ ಟ್ರೈಬ್ಸ್ ಅವರು. ಇಂಥ ಘಟನೆ ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಪೂಜಾ ಹಡಪದ್ ಕೊಲೆ ಪ್ರಕರಣ ಆಗಿರ್ಬೋದು, ಹಾಗೂ ಈ ರಾಜ್ಯದೊಳಗೆ ನೇಹಾ ಹಿರೇಮಠ ಆಗಿರ್ಬೋದು, ಸಾಕಷ್ಟು ದುರ್ಘಟನೆಗಳನ್ನು ನಾವು ಇನ್ನೂ ಕೂಡ ಮರ್ತಿಲ್ಲ. ಅದ್ರ ತೊಳ್ತೋರಿ ಮತ್ತು ಬಸವ ಕಲ್ಯಾಣದೊಳಗೆ ಇಂಥ ಒಂದು ಕೆಟ್ಟ ಘಟನೆ. ಹಾಗಾಗಿ ಈಗಾಗಲೇ ನಾನು ಈ ಕೆಟ್ಟ ಘಟನೆ ಕುರಿತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀನಿ. ಸಂಬಂಧಪಟ್ಟಂಥ ಒಬ್ಬ ಆರೋಪಿಗೆ ಈಗಾಗಲೇ ಬಂಧಿಸಲಾಗಿದೆ. ಅವನ ಜೊತೆ ಎಷ್ಟು ಜನ ಈ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೂ ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು. ಈ ಹೋರಾಟದ ಮುಗಿದ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರ ಟೈಮ್ ತಗೊಂಡು ಅವ್ರು ಭೇಟಿ ಮಾಡಿ ಎಷ್ಟು ಜನ ಈ ಕೆಟ್ಟ ಕೆಲಸದೊಳಗೆ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡಲೇ ಅರೆಸ್ಟ್ ಮಾಡಬೇಕು. ಅವರಿಗೆ ಇಲ್ಲಂದ್ರೂ ಗಲ್ಲು ಶಿಕ್ಷೆ ಆಗಬೇಕಂತಕ್ಕಂಥ ವಿನಂತಿಯನ್ನು ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಡೋದ್ರ ಜೊತೆಗೆ ಇನ್ನು ಬರ್ತಕ್ಕಂಥ ಮುಂದಿನ ವಾರದೊಳಗೆ ಏನು ಈ ರಾಜ್ಯದ ಗೃಹ ಮಂತ್ರಿಗಳು ಬಹುತೇಕ ಈ ರಾಜ್ಯದೊಳಗೆ ಯಾವ ರೀತಿ ಜನ ಸಾಯ್ಲತ್ತಾರ, ಯಾವ ರೀತಿ ಜನ ತೊಂದರೆದೊಳಗಾರ, ಈ ಸರ್ಕಾರಕ್ಕೇನು ಬಹುತೇಕ ಕಣ್ಣು ಕುರುಡಾಗಿ ಹೋಗ್ಯದ, ಕಿವಿ ಅಂತ ಅವರಿಗೆ ಕೇಳ್ತಾ ಇಲ್ಲ. ಹಾಗಾಗಿ ನಾನು ಈ ಘಟನೆಯನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೋಗಿ ಒತ್ತಾಯ ಮಾಡಿ ಆ ಬಡ ಕುಟುಂಬದ ಬಗ್ಗೆ ಅವರಿಗೆ ವಿವರಣೆಯನ್ನು ಮಾಡಿ ಕೂಡಲೇ ಇನ್ನೂ ಆ ತಂದೆಯ ವಯಸ್ಸು ಬಹುತೇಕ 40 ಇರ್ಬೋದು, ಆ ತಾಯಿ ವಯಸ್ಸು ಏನು 32-35 ವರ್ಷ ಇರ್ಬೋದು ಅಷ್ಟೇ, ಭಾಳ ಸಣ್ಣವ್ರಿನ್ನ. ಅವ್ರಿಗೆ ಕೂಡಲೇ ಒಂದು ನೌಕರಿ ಕೊಡ್ರಿ ಅಂಥೇಳಿ ನಾನು ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒತ್ತಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಲಿಂಗಾಯತ ಸಮಾಜ ಬೀದರ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಮನೆ ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಬಸವ ಮಂಟಪದಲ್ಲಿ ಸುರೇಶ್ ಕುಮಾರ್ ಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಮಹಾಲಿಂಗದೇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ಶೀಲಾ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಗುರುಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿದ್ದರು. ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವವಿದ್ಯಾಲಯದ ಶಾಂತಲಿಂಗ ಸಾವಳಗಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟರು. ಶ್ರಾವಣ ಮಾಸದ ನಿಮಿತ್ತ ಮನೆ ಮನೆಗಳಲ್ಲಿ ಜ್ಯೋತಿ ಕಾರ್ಯಕ್ರಮವು ಹಮ್ಮಿಕೊಂಡ ಶರಣ ದಂಪತಿಗಳಿಗೆ ಹಾಗೂ ಸೇವೆ ಸಲ್ಲಿಸಿದ ಕಾರ್ಯಕರ್ತರಿಗೆ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶೀಲಾ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪೂಜ್ಯ ಶ್ರೀ ಮಹಾಲಿಂಗದೇವರು, ಪೂಜ್ಯ ಶ್ರೀ ಮಾತೆ ವಿಜಯಾಂಬಿಕಾ, ಸುರೇಶ್ ಕುಮಾರ್ ಸ್ವಾಮಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಕುಶಲರಾವ್ ಪಾಟೀಲ್ ಖಾಜಾಪುರ್, ಶಾಂತಲಿಂಗ ಸಾವಳಗಿ, ಧನರಾಜ್ ಹಂಗರ್ಗಿ, ರಾಜೇಂದ್ರ ಕುಮಾರ್ ಗನ್ಗೆ, ನಾಗಶೆಟ್ಟಿ ದಾಡ್ಗಿ, ಜಯರಾಜ್ ಖಂಡ್ರೆ, ಗಂಗಶೆಟ್ಟಿ ಪಾಟೀಲ್, ವಿವೇಕಾನಂದ್ ಧನ್ನೋರ್, ಸಂಜೀವ್ ಕುಮಾರ್ ಪಾಟೀಲ್, ಗಣೇಶ್ ಬಿರಾದರ್ ಎರ್ನಳ್ಳಿ, ಕಂಟೆಪ್ಪ ಗಂದಿಗುಡಿ, ವಿಶ್ವನಾಥ್ ಉದ್ಗೀರೆ, ಸುಲೋಚನಾ ಪಟ್ನೆ, ಕಲ್ಪನಾ ಸಾವ್ಲೆ, ಶಿವಕುಮಾರ್ ನೌದ್ಗೇರೆ, ವೀರಶೆಟ್ಟಿ ಪಾಟೀಲ್ ಮರ್ಕಲ್, ಗಣೇಶ್ ಬಿರಾದರ್ ಎರ್ನಳ್ಳಿ, ನಾಗಶೆಟ್ಟಿ ಸಜ್ಜನ್ ಶೆಟ್ಟಿ, ಜಗನ್ನಾಥ್ ಸರಸ್ವತಿ ಶೆಟ್ಕರ್, ಬಸವರಾಜ್ ತೋರಣ್, ಕುಶಲರಾವ್ ಪಾಟೀಲ್ ಖಾಜಾಪುರ್, ಮಹೇಶ್ ಬಿರಾದರ್, ವಿಶ್ವನಾಥ್ ಉದ್ಗೇರೆ, ಶಿವಕುಮಾರ್ ಪಟ್ನೆ, ಸಂಗತ್ ಶೆಟ್ಟಿ ಶೆಟ್ಕರ್ ಗಾದ್ಗಿ, ಕಾಶಿನಾಥ್ ಜಾಂತೆ, ಸುರೇಶ್ ತೋರಣ್, ವಿವೇಕ್ ಪಟ್ನೆ, ಜಗನ್ನಾಥ್ ಸ್ವಾಮಿ, ಜಯರಾಜ್ ಖಂಡ್ರೆ, ನೆಹರು ಸ್ವಾಮಿ ದುಪ್ಪದ್ಮಂಗೋ, ಸಂಜಯಕುಮಾರ್ ಪಾಟೀಲ್ ಚೊಂಡಿ, ಡಾಕ್ಟರ್ ಚನ್ನಬಸವಣ್ಣ ಮಾಶಳ್ಕರ್, ರಾಜ್ಕುಮಾರ್ ಶಿವಶೆಟ್ಟಿ, ಶೇಖರ್ ಬಿರಾದರ್ ಗೌಡ್ಗಾಂವ್, ನಾಗಶೆಟ್ಟಿ ಶೆಟ್ಕರ್, ವೀರೇಶ್ ಪಾಟೀಲ್ ನಿಂಗದಳ್ಳಿ, ಶಿವಶರಣಪ್ಪ ಬಿರಾದರ್ ನಿಜಾಂಪುರ್, ಬಸವ ಪಾಟೀಲ್ ಚೊಂಡಿ, ರಮೇಶ್ ಪಾಟೀಲ್ ನವದ್ಗೇರಿ, ಬಸವರಾಜ್ ಚೆನ್ಶೆಟ್ಟಿ, ಕಂಟೆಪ್ಪ ಗಂದಿಗುಡೆ, ಗುರುಪಾದಪ್ಪ ಸೇರ್ಸೆ, ನಂದಕುಮಾರ್ ಪಾಟೀಲ್ ಕನ್ನಳ್ಳಿ ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸುತ್ತಿರ್ತಕ್ಕಂಥ
ನಾವು ಸುಮ್ಮನೆ ನಾವೇ ಕಾಯಿ ಹೋಗಿರಿ ಏನೇ ಹೇಳ್ತಾ ಬರ್ತೀವಿ ಅವ ಹೇಳ್ತಾನೆ 2 हाथ से 10 लोगों को हरा नहीं सकते 2 हाथ से 10 लोगों को हरा नहीं सकते 2 हाथ जोड़कर करोड़ों लोगों का जीत सकते परिवार से बढ़कर कोई धन नहीं परिवार से बढ़कर कोई धन नहीं परिवार के बिना जीवन नहीं घर के बाहर जाए तो दिमाग लेके जाओ घर के बाहर जाए तो दिमाग लेके जाओ दुनिया एक बाजार घर को आए तो दिल लेके आओ अपने परिवार ಒಂದೇ ಸ್ಥಳದಲ್ಲಿ ಹೋಗಿ ನಾವು ಪ್ರವಚನ ಮಾಡೋಕ್ಕಿಂತಲೂ ಓಣಿಯಲ್ಲಿ ಹೋಗಿ ಆ ಓಣಿರ್ತಕ್ಕಂಥ ಜನರನ್ನು ಕೂಡ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಅಂತ ನಿಜವಾಗ್ಲೂ ನಾವು ರಾಷ್ಟ್ರೀಯ ಬಸವಕ್ಕೆ ಧನ್ಯವಾದ ಸಲ್ಲಿಸಲೇಬೇಕಾಗ್ತದೆ. ಕಳೆದ 30-40 ವರ್ಷದಿಂದ ನಡೀತಾ ಇದೆ, ಹೋಗ್ತಿದ್ದು ಇವತ್ತು 40 ಇಲ್ಲ, ಕಳೆದ 40 ವರ್ಷಗಳಿಂದ ರಾಷ್ಟ್ರೀಯ ಬಸವ ಓಣಿ ಅಂದರೆ ಬಸವನ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ರಾಷ್ಟ್ರೀಯ ಬಸವ ಮಾಡ್ತಾ ಇದೆ. ಭಾಳ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಲಿ ಈ ಸಲದ ವಿಶೇಷ ಏನಂತಂದರೆ ನಮ್ಮ ಸುರೇಶ್ ಸ್ವಾಮಿಯವರು ಪ್ರವಚನಕಾರರು, ಯಾರು ಬರಲಿ ಬಿಡಲಿ ದಿವಸ ಒಂದು ಕಾರ್ಡು, ಪ್ರತಿ ವರ್ಷ ನಾವು ನೋಡ್ತಾ ಇದ್ರಿ ಈ ಥರ ಒಂದು ದಿವಸ ಗೆಸ್ಟ್ ಆಗಿ ಒಂದು ಕಾರ್ಡ್ ಮಾಡ್ತಕ್ಕಂಥ ನಾನು ನೋಡಿ ಭಾಳ ವರ್ಷ ಆಯ್ತು ಇಲ್ಲಿವರೆಗೆ. ಅದಕ್ಕೆ ನಮ್ಮ ಸುರೇಶ್ ಸ್ವಾಮಿಯವರು ಅವರವರಿಗೆ 30 ದಿವಸಗಳ ಕಾಲ ಅವರೊಂದು ಕಾರ್ಡ್ ಕೂಡ ರೆಡಿ ಮಾಡಿಕೊಂಡು 30 ಓಣಿಯಲ್ಲಿ ಕೂಡ ಆರ್ಗನೈಸ್ ಮಾಡಿ ಭಾಳ ತುಂಬ ಚೆನ್ನಾಗಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದು ನೀವೆಲ್ಲರೂ ಕೂಡ ಸುರೇಶ್ ಸ್ವಾಮಿಯವರು ಜೋರ ಚಪ್ಪಾಳೆ ಮುಖಾಂತರ ಮುಂದಿನ ಸಲ ನನ್ನೊಂದು ವಿಚಾರ ಇನ್ನೊಂದು ಬೀದರ್ನಲ್ಲಿ 35 ಜಾತಿಯ ಊಟ ಅಂತ ಹೇಳಿದ್ರೆ ಬಸವಣ್ಣವರು ಹೋಗ್ಲಂತ ಎಲ್ಲ ಕಡೆ ಎಲ್ಲ ಯಾವುದೂ ಇಲ್ಲ, ಎಲ್ಲ ಕಡೆ 35 ವಾರ್ಡ್ದಾಗ ಒಂದು ಹಾಕ್ಕೊಳ್ಬೇಕು. ಇವರು ವಾಡಿ ಆ ವಾಡಿ ಅಂತಿಲ್ಲ, 35 ವಾಡಿಗೆ ಹಾಕ್ಕೊಳ್ಬೇಕು. ಎಲ್ಲ ಕಡೆ ಬಸವ ಪ್ರಚಾರ ಮಾಡೋಣ. ಅದಂತೂ 365 ದಿವಸ ಮಾಡ್ಕೊಂಡು ಕಡಿಮೆ ಅದ. ಅದರ ಮುಂದಿನ ಶ್ರಾವಣದಾಗ ನಾವೆಲ್ಲರೂ ಹೋಗ್ತೀವಿ 35 ವಾರ್ಡ್ದಾಗೂ ನಾವು ಪ್ರವಚನ ಇಟ್ಕೊಳ್ಬೇಕಂತೇಳಿ ಇದು ನನ್ನೊಂದು ಅನಿಸಿಕೆ. ಅದಕ್ಕೆ ಇದೇ ವಾರ್ಡು ಅದೇ ವಾರ್ಡ್ ಅಂತಿಲ್ಲ, ಮುಸ್ಲಿಂ ವಾರ್ಡ್ದಲ್ಲಿ ಹೋಗೋಣ, ಎಲ್ಲರಿಗೂ ಹೋಗ್ಬೇಕು. ಎಲ್ಲರೂ ನಮ್ಮಲ್ಲಿ ಯಾವುದೂ ಜಾತಿನೇ ಇಲ್ಲ, ಎಲ್ಲ ಜಾತಿ ನಮ್ಮದೇ, ಎಲ್ಲರೂ ನನ್ನ ತಮ್ಮರೇ. ಅದ್ರ ಕಡೆಯಿಂದ ನಾವು ಒಳ್ಳೆ ಇವತ್ತು ಭಾಳ ಚಂದ ಎಲ್ಲ ಖಾಲಿ ಮಾಡಿದ್ವಿ, ಮುಂದೆ ಎಲ್ಲ ವಾರ್ಡ್ ಮಾಡೋಣ ಅಂತ ಹೇಳಿ ನನ್ನ ನೌಕರಿಯಲ್ಲಿ ಪ್ರೈವೇಟ್ ಕಂಪ್ನಿಯಾಗ ಗುರು ಬಸವಣ್ಣನವರಿಗೆ ಬಿಜ್ಜಳ ಮಹಾಪ್ರಭು ಕೇಳಿದ್ರು, ಬಸವಣ್ಣನವರೇ ನೀವು ಆರಾಮವಾಗಿ ಪ್ರಧಾನಮಂತ್ರಿ ಆಗಿರ್ಬೋದಲ್ಲ, ಯಾಕೆ ನೀವು ಆ ಕೆಲಸ ಎಲ್ಲ ಮಾಡ್ತಾ ಇದ್ರಿ, ಸಮಾಜ ಸೇವೆ ದಲಿತ ಉದ್ಧಾರ ಅವ್ಯಾಕೆ ಮಾಡ್ತಾ ಇದ್ರಿ ಅಂತ ಒಳ್ಳೆಯ ಧರ್ಮಪಿತ ಬಸವಣ್ಣನವರಿಗೆ ಬಿಜ್ಜಳ ಮಹಾರಾಜನ ಮಾತಿನ ಅರ್ಥ ಆಯಿತು. ಜ್ಞಾನಿಗಳಿಗೆ ಮಾತಿನ ಅರ್ಥ ಆಗುತ್ತದೆ. ಅವಾಗ ಅವರಂತರ ಈ ಕೆರೆಟನೆ ನನಗೆ ಅಡತಡೆ ಮಾಡ್ತಾ ಇದೆಯಲ್ಲ, ಈ ಅಧಿಕಾರ ಅಡತಡೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಿಜ್ಜಳನ ಮಾತು ಮೌಲ್ಯ ಆಗಲಿಕ್ಕಿಂತ ಪೂರ್ವದಲ್ಲಿ ಖಡ್ಗ ಸಿಂಹಾಸನದ ಮೇಲೆ ಖಡ್ಗ ಕೆರೆಗಳನ್ನು ಆರಾಮಾಗಿರ್ಬೋದಾಯ್ತದ ಅಂದರು. ಅವಾಗ ಬಸವಣ್ಣನವರ ಹತ್ರ ಜೋರ ದಾಳಿಯವ ನಾನಲ್ಲ, ವೇಳೆ ದಾಳಿಯವ ನಾನು, ಹಾಡು ಬಿಟ್ಟು ಓಡುವ ಆಡುವ ನಾನಲ್ಲ, ಮರಣವೇ ಮಹಾನವಮಿ ಅಂತ ಅಂತ ಗುರು ಬಸವಣ್ಣನವರು ಅಧಿಕಾರದಲ್ಲಿ ಆಗ್ಬಿಟ್ಟರು. ಅವರು ಆರಾಮಿರ್ಬೋದಾಗಿತ್ತಲ್ಲ, ಹೆಂಡರು ಮಕ್ಕಳ ಜೊತೆಗೆ ಸುಖವಾಗಿರ್ಬೋದಾಗಿತ್ತು, ಅರಮನೆಯ ಜೀವನ ಮಾಡಬಹುದಾಗಿತ್ತು, ರಾಜಸಕ್ರಿಯ ಬದುಕನ್ನು ಮಾಡಬಹುದಾಗಿತ್ತು. ಆದರೆ ನಾನೊಬ್ಬ ಉಂಡರೆ ಸಾಧದು, ನಾನೊಬ್ಬ ಸುಖವಾಗಿದ್ದರೆ ಸಾಧದು, ನನ್ನ ಹೆಂಡರು ಮಕ್ಕಳು ಸುಖವಾಗಿದ್ದರೆ ಸಾಧದು, ನನ್ನೊಂದಿಗಿರ್ತಕ್ಕಂಥ ಸಕಲ ಜೀವ ಸಂಕುಲವು ಸುಖವಾಗಿರಬೇಕು ಅಂತಕ್ಕಂಥ ಬಸವಣ್ಣನ ಉದ್ದೇಶವನ್ನು ನಾನು ಹಾಗಾಗಿ ಹೊರಗೂ ಒಳಗೂ ಎರಡೂ ಚಲೋ ಆಗಬೇಕಾದ್ರೆ ಏನು ಮಾಡಬೇಕು, ಆಚರಣೆ ಮಾಡಬೇಕು, ಎಲ್ಲರ ಶ್ರೀಮಂತ. ಅದಕ್ಕೆ ಬಸವಣ್ಣನವರು ಏನು ಹೇಳಿದರು, ಅಂತರಂಗ ಶ್ರೀಮಂತಿಗೆ ಬಹಿರಂಗ ಶ್ರೀಮಂತಿಗೆ, ಎರಡೂ ಶ್ರೀಮಂತಿಗೆ ಮಾತು ಕೊಟ್ಟರು, ಬದಿಗೆ ಕೊಟ್ಟಿಲ್ಲ ಅವರು. ಹೌದಲ್ಲ? ಅಂತರಂಗ ಶ್ರೀಮಂತಿಗೆ ಮಾಡಲಿಕ್ಕೆ ಏನು ಕೊಟ್ಟರು, ಪೂಜೆ ಸತ್ಸಂಗ ಕೊಟ್ಟರು. ಹೌದಲ್ಲ? ಇದು ಅಂತರಂಗ ಶ್ರೀಮಂತಿಗೆ ಹೆಚ್ಚು ಮಾಡೋಕ್ಕಾಗಿ. ಆಮೇಲೆ ಹೊರಗಿನ ಶ್ರೀಮಂತಿಗೆ ಏನು ಕೊಟ್ಟಾರ, ಕಾಯಕ ಕೊಟ್ಟರ, ದಾಸೋಹ ಕೊಟ್ಟರ. ಇದು ಹೊರಗಿನ ಶ್ರೀಮಂತಿಗೆ ಹೆಚ್ಚು ಮಾಡ್ತಾರೆ. ಅವು ಎರಡು ಮಾಡಿದ್ರೆ ತಿಳ್ಕೊಂಡ್ರಿ ನಾವು ಆನಂದವಾಗಿ ಬದುಕಕ್ಕೆ ಸಾಧ್ಯ. ಹಾಗೆ ಬದುಕೋದನ್ನು ಶಾಸ್ತ್ರ ನಮಗೆ ಕೊಟ್ಟಿದ್ರು ಬಸವಣ್ಣನವರು. ಆದ್ರೆ ಆನಂದ ದುಃಖಿಗಳು ಇರಬಾರ್ದು, ನಮ್ಮಲ್ಲಿ ಯಾರು ಚಿಂತೆ ಇರಬಾರ್ದು.
ಹಾಗೆ ಬದುಕುವಂತ ಕಲೆ ಕೊಟ್ಟವರೇ ಶರಣರು. ಅದಕ್ಕಾಗಿ ಅಷ್ಟು ಪ್ರಯುಕ್ತವಾದವರು. ಯಾವಾಗ ಎಲ್ಲರನ್ನ ಪ್ರೇಮಿಸುವುದಷ್ಟೇ ಅಲ್ಲ, ಅವರೊಬ್ಬರೇ ಬದುಕಿದವರು, ಎಲ್ಲರನ್ನೂ ಪ್ರೇಮಿಸಿಬಿಟ್ಟಿದವರು. ಅದೇ ಪ್ರೇಮವನ್ನ ಕಂಡದ್ದು ಎಲ್ಲಾದ್ರೆ ಅದು 12ನೇ ಶತಮಾನದೊಳಗ ಎಲ್ಲರನ್ನೂ ಪ್ರೇಮಿಸಿದವರು. ಸೆಪ್ಟೆಂಬರ್ 15ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಗೆ ಬೀದರ್ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದ್ದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ವಿವಿಧ ಸಮಾಜದ ಮುಖಂಡರಿಗೆ ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ದಿನದಂದು ಬೀದರ್ ಜಿಲ್ಲೆಯಿಂದ ಜಾಮ್ನಗರ್ ಜಿಲ್ಲೆಯವರೆಗೆ ಮಾನವ ಸರಪಳಿ ನಿರ್ಮಿಸಲಾಗಿದ್ದು, ನಮ್ಮ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಆರಂಭಿಸಲಾಗುತ್ತಿರುವುದು ವಿಶೇಷವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಸೇರಬೇಕಾಗಿರುವುದರಿಂದ ಇದರ ಯಶಸ್ವಿಗೆ ಜಿಲ್ಲೆಯ ಜನರು ನಮಗೆ ಸಹಕಾರ ನೀಡಬೇಕೆಂದು ಹೇಳಿದ್ದರು. 40,000ಕ್ಕಿಂತ ಹೆಚ್ಚಿನ ಜನರು ಸೇರಬೇಕಿದೆ. ಈ ಕಾರ್ಯಕ್ರಮವು ಆರಂಭದ ಸ್ಥಳ ಅನುಭವ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದು ಬೆಳಗ್ಗೆ ನಡೆಯಲಿವೆ. ಜಿಲ್ಲೆಯ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸಬೇಕೆಂದು ಹೇಳಿದ್ದರು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೆಪ್ಟೆಂಬರ್ 15ರಂದು ಬೆಳಗ್ಗೆ 8:30ರಿಂದ 9:30ರವರೆಗೆ ನಡೆಸಲಾಗುತ್ತಿದೆ. ಅನುಭವ ಮಂಟಪದಿಂದ ಹಳ್ಕಿಟ್ಕೆಯವರೆಗೆ 45 ಕಿಲೋಮೀಟರ್ ದೂರ ಆಗಲಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ 30,000 ಮಕ್ಕಳು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ 10,000 ಒಟ್ಟು 30,000 ಮಕ್ಕಳು ಸೇರಲಿದ್ದಾರೆ. ವಿಶೇಷವಾಗಿ ಬಸವ ಕಲ್ಯಾಣ ಹಾಗೂ ಹುಮ್ನಾಬಾದ್ ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ವ್ಯವಸ್ಥೆ ಮಾಡಲಾಗುವುದು. ಪ್ರತಿ 100 ಮೀಟರ್ನಲ್ಲಿರುವ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತದೆ. ಮಾನವ ಸರಪಳಿ ಸೇರುವ ಮಾರ್ಗದಲ್ಲಿ ಬರುವ ಶಾಲಾ ಕಾಲೇಜುಗಳ ಮಕ್ಕಳು ಹಾಗೂ ಗ್ರಾಮ ಪಂಚಾಯಿತಿ ಜನರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಲು ತಿಳಿಸಲಾಗಿದೆ ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿಂಧು ಎಚ್ಎಸ್, ಮಾರುತಿ ಬೌದ್ಧೆ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ವಿಜಯ್ ಕುಮಾರ್ ಸೋನಾರೆ, ತುಕಾರಾಮ್ ಚಿಮ್ಕೋಟ್, ಸಂತೋಷ್ ಜೋರ್ದಾಪ್, ಎಂಎಸ್ ಮನೋಹರ್, ಪಾರ್ವತಿ ಸೋನಾರೆ, ಭಾರತಿ ವಸ್ತದ್, ರಮೇಶ್ ಕಟ್ಟಿ ತುಂಗಾವ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಮಾಜದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು. ಈ ತಿಂಗಳ 1ರಿಂದ 30ರವರೆಗೆ ಜಮಾತ್ ಇ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎಂಬ ವಿಚಾರ ಕುರಿತು ರಾಷ್ಟ್ರವ್ಯಾಪಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಮಹಿಳಾ ವಿಭಾಗದ ರಾಜ್ಯ ಕಾರ್ಯದರ್ಶಿ ತಸ್ಮಿಲ್ಲಾ ಖಾನ್ ರವರು ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇಂದು ಎಲ್ಲ ಧರ್ಮಗಳಲ್ಲಿ ಯುವತಿಯರಿಗೆ ಹಾಗೂ ನಡು ವಯಸ್ಸಿನ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದ್ದರೂ ಅದನ್ನು ಹೆಚ್ಚಾಗಿ ದುರುಪಯೋಗ ಪಡಿಸಿಕೊಳ್ಳುವ ಕಾರ್ಯ ನಡೆಯುತ್ತಿದೆ. ಇದರಿಂದ ಮಾನವೀಯ ಮೌಲ್ಯಗಳು ಹಾಗೂ ನೈತಿಕ ಮೌಲ್ಯಗಳು ಕುಸಿಯುತ್ತಿದ್ದು ಸಾಂಸ್ಕೃತಿಕ ಹಾಗೂ ಪರಂಪರೆ ಗೌಣವಾಗುತ್ತಿದೆ ಎಂದು ಪ್ರತಿಪಾದಿಸಿದರು. ದೇಶ ಸ್ವತಂತ್ರವಾಗಿ 78 ವರ್ಷಗಳು ಗತಿಸಿದ್ದರೂ ಸ್ವಾತಂತ್ರ್ಯದ ನಿಜವಾದ ಪರಿಕಲ್ಪನೆ ಅರಿಯಲು ವಿಫಲರಾಗಿದ್ದೇವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಅನುಸರಣೆಗೆ ಒಳಗಾಗಿ ಇಂದು ನಮ್ಮ ಬದುಕಿನ ಶೈಲಿ ಬದಲಾವಣೆ ಆಗಿ ನಮ್ಮ ಅಸಲಿ ಜೀವನ ವಿಧಾನವನ್ನೇ ಮರೆತಿದ್ದೇವೆ. ಇದರಿಂದ ಸಮಾಜದಲ್ಲಿ ಅತ್ಯಾಚಾರ, ಕೊಲೆ, ಶೋಷಣೆ, ವಂಚನೆ, ವ್ಯಭಿಚಾರಗಳು ನಡೆಯುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನದ ಸುಭಿಕ್ಷೆ ಮತ್ತು ಮನೋಹರತೆ, ನೈತಿಕ ಕಟ್ಟಳೆಗಳನ್ನು ಪಾಲಿಸಿರುವುದರಿಂದಲೇ ಸಾಧ್ಯ ಎಂಬ ಪ್ರಜ್ಞೆ ಬೆಳೆಸುವ ಸಂಕಲ್ಪವು ತೊಟ್ಟಿದೆ. ಯುವ ಪೀಳಿಗೆಯನ್ನು ಸ್ವಾತಂತ್ರ್ಯದ ತಪ್ಪು ಕಲ್ಪನೆಯಿಂದ ಜಾಗೃತಗೊಳಿಸುವುದು ಮತ್ತು ಅದರಿಂದ ರಕ್ಷಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರು. ವಿಶೇಷತಃ ಮುಸ್ಲಿಂ ಸಮುದಾಯದಲ್ಲಿ ಕುರಾನ್ ಮತ್ತು ಸನ್ನತನ ಬೆಳಕಿನಲ್ಲಿ ಇಸ್ಲಾಮಿನ ಸರಿಯಾದ ಅರಿವನ್ನು ಉಂಟು ಮಾಡುವುದು ಹಾಗೂ ತಮ್ಮ ಜೀವನವನ್ನು ಅದರ ಮಾನದಂಡದಲ್ಲಿ ಎರಕಹೊಯ್ಯುವಂತೆ ಪ್ರೇರೇಪಿಸುವುದರ ಕಡೆಗೆ ಗಮನ ಹರಿಸಲಾಗುವುದು. ಈ ಮೂಲಕ ಒಂದೆಡೆ ಅಲ್ಲಾಹನ್ನ ಮತ್ತು ಅವನ ಸಂದೇಶವಾಹಕನನ್ನು ಮೆಚ್ಚುವಂತಹ ಜೀವನ ಸಾಗಿಸುವ ಮೂಲಕ ಯಶಸ್ಸನ್ನು ಗಳಿಸುವುದು ಹಾಗೂ ಸಮಾಜಕ್ಕೆ ಒಂದು ಅತ್ಯುತ್ತಮ ಮಾದರಿಯಾಗುವುದು ಎಂದು ಹೇಳಿದ್ದರು.
ಇಂದು ಯುವ ಜನಾಂಗವು ಪಥಭ್ರಷ್ಟವಾಗುತ್ತಿದೆ, ಕುಟುಂಬಗಳು ಛಿದ್ರಗೊಳ್ಳುತ್ತಿವೆ, ಸಮಾಜದ ಸ್ಥಿತಿಗತಿಯು ಚಿಂತಾಜನಕವಾಗಿ ಬಿಟ್ಟಿದೆ. ಇಂತಹ ಪರಿಸ್ಥಿತಿ ಗಮನದಲ್ಲಿರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಮತ್ತು ಪ್ರಸಕ್ತ ಸ್ಥಿತಿಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ದೇಶಾದ್ಯಂತ 1 ತಿಂಗಳ ಅಭಿಯಾನ ಆಯೋಜಿಸುವ ತೀರ್ಮಾನ ಕೈಗೊಂಡಿದೆ. ಸೆಪ್ಟೆಂಬರ್ 1ರಿಂದ 30ರವರೆಗೆ ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಡಿ ಪ್ರಸ್ತುತ ಅಭಿಯಾನ ನಡೆಸಲಾಗುವುದು ಎಂದು ಹೇಳಿದರು. ಸಂಘಟನೆಯ ಜಿಲ್ಲಾ ಸಂಚಾಲಕಿ ತೌಹಾದ್ ಶಿಂದೆ ಮಾತನಾಡಿ, ಈ ರಾಷ್ಟ್ರವ್ಯಾಪಿ ಅಭಿಯಾನದಡಿ ಬೀದರ್ ಜಿಲ್ಲೆಯಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಉದ್ಘಾಟನಾ ಕಾರ್ಯಕ್ರಮ, ಪತ್ರಿಕಾಗೋಷ್ಠಿ, ಮಹಿಳೆಯರೊಂದಿಗೆ ಭೇಟಿ, ಸಾಮಾಜಿಕ ಕಾರ್ಯಕರ್ತರ ಭೇಟಿ, ಮೊಹಲ್ಲಲ್ಗಳಾದ ಟೀ ಪಾರ್ಟಿ, ಪದವಿ ಕಾಲೇಜು, ಬ್ರೀಮ್ಸ್, ಆಲ್ ಅಮೀನ್, ಶಾಹೀನ್, ಅಕ್ಕ ಮಹಾದೇವಿ ಮತ್ತು ನರ್ಸಿಂಗ್ ಕಾಲೇಜುಗಳಲ್ಲಿ ಚರ್ಚಾಗೋಷ್ಠಿ, ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಭೇಟಿ, ಕುಟುಂಬ ಸ್ನೇಹ ಮಿಲನ, ಮಕ್ಕಳಲ್ಲಿ ಕಾರ್ಯಕ್ರಮ, ನೈತಿಕ ಮೌಲ್ಯಗಳು ವಿಷಯದ ಮೇಲೆ ಪೋಸ್ಟರ್ ತಯಾರಿಸುವ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಪೆನಲ್ ಚರ್ಚೆ, ಮೊಹಮ್ಮದ್ ಅತ್ಯುತ್ತಮ ಚಾರಿತ್ರ್ಯವಂತಹ ವಿಷಯದ ಮೇಲೆ ನಿಬಂಧ ಸ್ಪರ್ಧೆ, ಪ್ರತಿನಿತ್ಯ ಡಿಜಿಟಲ್ ಪೋಸ್ಟರ್ ತಯಾರಿಸಿ ಜನರಿಗೆ ಕಳುಹಿಸುವುದು, ಹಳ್ಳಿಗಳಿಗೆ ಭೇಟಿ ನೀಡಿ ಜನಜಾಗೃತಿ ಮೂಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂಘಟನೆಯ ನಗರ ಘಟಕದ ಅಧ್ಯಕ್ಷೆ ಸೈಯದ್ ಉಮಾ ಹಬೀಬಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.